ಆ ಜಿಲ್ಲೆ ಬಯಲು ಸೀಮೆಯ ಪ್ರದೇಶ. ಅಲ್ಲಿ ಅಂತರ್ಜಲ ಮಟ್ಟ ಕುಸಿದಿದ್ದು 1000 ಅಡಿ ಬೋರ್ವೆಲ್ ಕೊರೆಸಿದ್ರು ನೀರು ಸಿಗೋದು ಅಷ್ಟಕ್ಕಷ್ಟೇ. ಹೀಗಿರುವಾಗ ಬೆಂಗಳೂರಿನ ಕೊಳಚೆ ನೀರನ್ನ ಆ ಜಿಲ್ಲೆಗೆ ಹರಿಸಲಾಗ್ತಾ ಇದೆ. ಇದರಿಂದ ರೊಚ್ಚಿಗೆದ್ದ ಜನ ಶುದ್ಧ ಜೀವಜಲಕ್ಕಾಗಿ ಬೀದಿಗಿಳಿದಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಶುದ್ಧ ಜೀವಜಲಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆ. ಖಾಲಿ ಬಿಂದಿಗೆ ಹಿಡಿದು ಬೀದಿಗಿಳಿದ ಮಹಿಳೆಯರು. ಇಲ್ನೋಡಿ, ಹೀಗೆ ಖಾಲಿ ಕೊಡಗಳನ್ನ ಹಿಡಿದು ಬೀದಿಗಿಳಿದ ಮಹಿಳೆಯರು. ಜೊತೆಗೆ ಕೊಳಚೆ ನೀರನ್ನ ಹರಿಸುತ್ತಿರೋ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಿರೋ ಪ್ರತಿಭಟನಾಕಾರರು. ಈ ಎಲ್ಲ ದೃಶ್ಯಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಕಂಡುಬಂದಿದೆ. ಅಂದಹಾಗೆ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಜಿಲ್ಲೆಯ ಕೆರೆಗಳಿಗೆ ತುಂಬಿಸುವ ಮೂಲಕ ಅಂತರ್ಜಲ ವಿಷಕಾರಿ ಮಾಡಲಾಗ್ತಿದೆ ಅಂತ ಪ್ರತಿಭಟನೆ ನಡೆಸಲಾಗಿದೆ. ಯುವ ಮುಖಂಡ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ನಗರದ ಶನಿ ಮಹಾತ್ಮ ದೇವಾಲಯದಿಂದ ಬಿಪಿ ರಸ್ತೆಯ ಮೂಲಕ ಸಂಚರಿಸಿ ಶಿಡ್ಲಘಟ್ಟ ಸರ್ಕಲ್ವರೆಗೆ ಬೃಹತ್ ಪಾದಯಾತ್ರೆ ನಡೆಸಲಾಗಿದೆ. ಖಾಲಿ ಬಿಂದಿಗೆ ಹಿಡಿದು ನೂರಾರು ಮಹಿಳೆಯರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಮುಂದಿನ ನಡೆ ಈಗೇನು ಅವರು ಕೆಲವು ಗಡುವು ನಾವು ಕೊಡ್ತೀವಿ, ಅವರು ಸರ್ಕಾರದ ಮಟ್ಟಿಗೆ ಈಗ ಯಾವುದೇ ಒಂದು ತೀರ್ಮಾನ ಆಗಬೇಕು, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಗಡುವನ್ನು ಕೊಡಬೇಕಾಗ್ತದೆ. ಆ ಗಡುವನ್ನು ಒಂದು ಕೆಲವು ದಿನಗಳ ಅಂತರವರೆಗೂ ಅವ್ರಿಗೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಮಾಡಲಿಲ್ಲ ಅಂದರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯನ್ನು ಒಗ್ಗೂಡಿಸಿ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ. ಹೆಚ್ಎನ್ ವ್ಯಾಲಿ ನೀರು ಜಿಲ್ಲೆಯ ಜನರ ಪಾಲಿಗೆ ವಿಷವಾಗಿ ಪರಿಣಮಿಸಿದೆ. ಹೀಗಾಗಿ ಶುದ್ಧ ಕುಡಿಯುವ ನೀರನ್ನ ಕೇಳ್ತಿದ್ದೇವೆ. ಆದರೆ ಸರ್ಕಾರ ಬೆಂಗಳೂರಿನ ಕೊಳಚೆ ನೀರನ್ನು ಇಲ್ಲಿನ ಕೆರೆಗಳಿಗೆ ತುಂಬಿಸ್ತಿದೆ. ಇದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ. ನಮಗೆ ಶುದ್ಧ ಜೀವಜಲ ಸಿಗೋವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಪಾದಯಾತ್ರೆ ಶಿಡ್ಲಘಟ್ಟ ಸರ್ಕಲ್ ತಲುಪಿದ ಬಳಿಕ ಹೋರಾಟಗಾರರು ಎಸಿ ಅಶ್ವಿನ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರ ತಕ್ಷಣವೇ ಎಚ್ಚೆತ್ತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಟ್ನಲ್ಲಿ ಕುಡಿಯುವ ನೀರು ವಿಷಕಾರಿಯಾಗಿದೆ ಅಂತ ಚಿಕ್ಕಬಳ್ಳಾಪುರದ ಜನರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ರು. ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ನೀರಿನ ಯೋಜನೆ ಕೊಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.